ಆತ್ಮೀಯರೇ ನಮಸ್ಕಾರ. ಏನು ಮಳೆ 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 ಅಲ್ಲ, ಈ ಮಳೆಯ ಒಂದು ಸದ್ದಿಗಿಂತಲೂ ಒಂದು ನಮ್ಮ ಮನಸ್ಸನ್ನು ಕಿಚ್ಚಿಡಿಸುವಂಥ ಒಂದು ಸದ್ದು ಅದು ಗೊರಕೆದು. ನೀವು ಕೇಳಿರ್ಬೋದು, ಗೊರಕೆ ಮಹಿಮೆ ಅಂತ ಹಿಂದೊಮ್ಮೆ ಹೇಳಿದ್ದೆ. ಆದರೆ ಆ ಗೊರಕೆ ಮಹಿಮೆ ಇದೆಯಲ್ಲ, ಅದು ಕೆಲವು ನಾವು ಹೇಳ್ತೇವಲ್ಲ, ಯಾವುದೇ ಒಂದು ವಿಷಯವನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳ್ತೇವಲ್ವ. ಹಾಗೆ ನಾನು ಈ ಒಂದು ಗೊರಕೆ ಹೊಡೆಯುವವರನ್ನು ಉಪಕಾರಕ್ಕಾಗಿ ತಗೊಂಡು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೇಗೆ ಇದು ಗೊರಕೆ ಹೊಡೆಯೋದನ್ನು ಉಪಕಾರ ಹೇಗೆ ತಗೊಳ್ಳೋದು ಅಂತ. ನೀವು ನೋಡಿರ್ಬೋದು, ಗೊರಕೆ ಹೊಡೆಯೋದು ಒಂದೆರಡು ಬಗೆ ಅಲ್ಲ ಮಾರ್ಯಾರೆ. ಒಂದೊಂದು ದಿನ ಒಬ್ಬೊಬ್ಬರು ಒಂದೊಂದು ರೀತಿ ಗೊರಕೆ ಹೊಡೀತಾರೆ. ಈಗ ಈ ಇದೆಯಲ್ಲ, ಮದುವೆ ಮನೆಗಳು ಅಥವಾ ಏನಾದರೂ ಸಾಮೂಹಿಕವಾಗಿ ಕಾರ್ಯಕ್ರಮ ನಡೆಯುವಾಗ ಹಳ್ಳಿ ಮನೆಗಳಲ್ಲಿ ಎಲ್ಲ ದೊಡ್ಡ ಹಾಲ್ನಲ್ಲಿ ಎಲ್ಲರನ್ನೂ ಒಟ್ಟಿಗೆ ಮಲಗಿಸಿರ್ತಾರೆ. ಆ ಒಟ್ಟಿಗೆ ಮಲಗಿದವರೆಲ್ಲ ಕುಟುಂಬ ಸಮೇತರಾಗಿ ಮಲಗಿದವರು ಸಾರಾಸಕ್ತಾಗಿ ಒಬ್ಬೊಬ್ಬರು ಕೂಡ ಗೊರಕೆ ಹೊಡೆಯುವಾಗ ಅದೊಂದು ರೀತಿ ಈ ನಮ್ಮ ಬೀರ್ಲಕ್ಕಿ ಅಂತ ಹೇಳ್ತಾರೆ ಮಲೆನಾಡಿನಲ್ಲಿ, ಅಂದರೆ ಈ ಬ್ರೈನ್ ಫೀವರ್ ಅಂತ ಇಂಗ್ಲೀಷಿನಲ್ಲಿ ಹೇಳ್ತಾರೆ. ಅದು ಕೂಗೋಕ್ಕೆ ಶುರು ಮಾಡಿದರೆ ರಯ್ಯ 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 ಅಂತ ಅದು ತಲೆ ಮೆದುಳು ಒಂದು ರೀತಿ ಕೊರ್ದಾಗತ್ತೆ. ಅದಕ್ಕೆ ಆ ಹಕ್ಕಿಗೆ ಇಂಗ್ಲೀಷಿನಲ್ಲಿ ಬ್ರೈನ್ ಫೀವರ್ ಅಂತ ಕರೀತಾರೆ. ಈ ಗೊರಕೆಯು ಹಾಗೆ. ಅವ್ರು ಗೊರಕೆ ಹೊಡೆಯೋಕ್ಕೆ ಶುರು ಮಾಡಿದ್ರು ಅಂದರೆ ಮಾರಾಯರೆ, ನಮಗೆ ತಲೆ ಚಿಟ್ಟಿಡಿದೋಗುತ್ತೆ. ಎಷ್ಟು ಜನ ಒಬ್ಬೊಬ್ಬರು ಒಂದೊಂದು ರೀತಿ ಗೊರಕೆ ಹೊಡೆಯೋದು. ಕೆಲವರು ಗೊರ ಗೊರ ಅಂತ ಗೊರಕೆ ಹೊಡೆದ್ರೆ, ಕೆಲವರು ಗರಗಸದಲ್ಲಿ ಕೊಯ್ತಾರಲ್ಲ ಗೊರ್ರ ಗೊರ್ರ ಅಂತ ಹಾಗೆ ಇದು ಮಾಡ್ತಾರೆ. ಮತ್ತು ಕೆಲವರದ್ದೊಂದುಂಟು, ಈ ಇದರಲ್ಲಿ ಸುಮ್ಮನೆ ಮಲ್ಕೊಂಡಿದ್ದಲ್ಲೇ ಬರೀ ಇದು ಮಾತ್ರ ಅಲ್ಲ, ಗೊರ್ರ ಅಂತ ಕೊರೆದು ಕಡೆಗೆ ಒಂದು ಸರಿ ಅನ್ನೋದು. ಅದು ಎಂತಕ್ಕೆ ಅಂತಾರ ಗೊತ್ತಿಲ್ಲ, ಹಾಗೆ ಶಬ್ದ ಮಾಡಿದ ಕೂಡಲೇ ಅವರಿಗೆ ಎಚ್ಚರ ಆಗ್ತದೆ. ಹೀಗೆ ಅನೇಕ ರೀತಿಯ ಗೊರಕೆ ಇದನ್ನು ನಾವು ಕೇಳಿದ್ದೇವೆ. ಈಗ ಅದೆಲ್ಲದಕ್ಕಿಂತ ನನ್ನ ಗಂಡನ ಗೊರಕೆ ಉಂಟಲ್ಲ ಮಾರ್ಯಾರೆ, ನನ್ನ ಗಂಡ ಮಾತ್ರ ಅಲ್ಲ, ಎಲ್ಲ ಗಂಡಸರು ಹೊಡಿತಾರೆ ಗೊರಕೆ. ಯಾಕೆ ಗೊತ್ತುಂಟಾ? ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ. ಅದು ಒಳ್ಳೆ ನಿದ್ದೆ ಬಂದಾಗ ಒಳ್ಳೆ ಗೊರಕೆ ಹೊಡಿತಾರೆ. ಈ ಗೊರಕೆ ಹೊಡೆಯೋದನ್ನು ಏನು ಮಾಡ್ಬೋದು, ಹೇಗೆ ತಪ್ಪಿಸ್ಬೋದು? ತಪ್ಪಿಸಲಿಕ್ಕೆ ಹಲವಾರು ನಾವು ಉಪಾಯಗಳನ್ನು ಕಂಡುಹಿಡಿದೆವು, ಸಾಧ್ಯವೇ ಆಗಲಿಲ್ಲ. ಬಹುಶಃ ಜಗತ್ತಿನಲ್ಲಿ ಎಲ್ಲ ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಗೊರಕೆ ಹೊಡಿತಾರೆ, ಮಕ್ಕಳು ಗೊರಕೆ ಹೊಡಿತಾರೆ. ಅಂತಹ ಗೊರಕೆಯನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಳೋದು ಹೇಳ್ತಾರೆ. ಏನು, ಯಾವುದಾದ್ರೂ ಒಂದು ಒಳ್ಳೆಯ ಇದಾಗ್ತಾ ಇದ್ದರೆ, ನಮಗೆ ಬೇಡ ಆಗಿದ್ದರೆ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳುವ ಅಂತ. ಹಾಗೆ ನಾನು ಯೋಚನೆ ಮಾಡಿದೆ, ನನ್ನ ಗಂಡ ಗೊರಕೆ ಹೊಡಿತಾರಲ್ಲ, ಅದನ್ನು ನಾನು ರೆಕಾರ್ಡ್ ಮಾಡಿದರೆ ಏನಾಗಬಹುದು ಅಂತ ಯೋಚನೆ ಮಾಡಿದೆ. ಆಯಿತು. ಮತ್ತು ಒಂದಿನ ನನ್ನ ಗಂಡ ಮಧ್ಯಾಹ್ನ ಟೀ ಕುಡಿದು ಸ್ಕೂಲಿಗೆ ಹೋಗಬೇಕು, ಊಟ ಮಾಡಿ ಒಂದು ಅಲ್ಲೇ ನಿದ್ದೆ ಮಾಡಲಿಕ್ಕೆ ಉಂಟು ಈಸಿ ಚೇರಲ್ಲಿ. ನಿದ್ದೆ ಅಂದರೆ ಮಾರೇರಿ ಎಂಥ ನಿದ್ದೆ ಗೊತ್ತುಂಟ, ಒಂದು 10 ನಿಮಿಷ ನಿದ್ದೆ ಮಾಡ್ತಾರೆ, ಆದರೆ ಒಳ್ಳೆ ಗೊರಕೆ ಹೊಡಿತಾ ಇರ್ತಾರೆ. ನಾನು ಯೋಚನೆ ಮಾಡಿದೆ, ಒಳಗೆ ಟೀ ಇಟ್ಟು ಬಂದು, ಅವರಿಗೆ ಟೀ ಆಗಬೇಕು, ಶಾಲೆಗೆ ಹೋಗೋ ಮೊದಲು ಟೀಗಿಟ್ಟು ಬಂದು ನಾನೇನು ಮಾಡಿದೆ, ಆ ಒಂದು ಅವರು ಗೊರಕೆ ಹೊಡಿತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಾಗದ ಹಾಗೆ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಯಾಕೆ ರೆಕಾರ್ಡ್ ಮಾಡಿಕೊಂಡೆ ಗೊತ್ತುಂಟಾ? ಅವಾಗ ಮಾತ್ರ ಅಲ್ಲ, ಮತ್ತು ರಾತ್ರಿಯೂ ಕೂಡ ಅವರು ಗೊರಕೆ ಹೊಡೆಯುವಾಗ ರೆಕಾರ್ಡ್ ಮಾಡಿದ್ದೇನೆ. ಬೆಳಿಗ್ಗೆ ವಾಕಿಂಗು ಹೋಗಬೇಕಲ್ಲ, ಅವ್ರನ್ನ ಏಳಿಸ್ಬೇಕು, ಬೇಗ ಏಳಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಿದ್ದೆ ನಾನು, ಅವರು ಗೊರಕೆ ಹೊಡೆದದ್ದು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಿದ್ನಲ್ಲ, ಅದನ್ನು ಅವರು ಕಿವಿ ಹತ್ರ ಇಡ್ತಿದ್ದೆ. ಅವರಿಗೆ ತಟ್ಟೆ ಎಚ್ಚರ ಆಗ್ತಿತ್ತು, ಯಾರೋ ಗೊರಕೆ ಹೊಡಿತಿದ್ದಾರಲ್ಲ ಅಂತ. ಯಾಕೆಂದರೆ ಅವರು ಹೆಂಡತಿಗೆ ಗೊರಕೆ ಹೊಡೆಯ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಇದು ಯಾರು ಗೊರಕೆ ಹೊಡಿತಿದ್ದಾರೆ ಅಂತ ಪಟ್ಟ ಕೈ ಹಾಕ್ತಿದ್ರು. ಅಲ್ಲಿ ಮೊಬೈಲ್ ಇರ್ತಿತ್ತು, ತಟ್ಟೆ ಎದ್ದು ಹೊರಡ್ತಾಯಿದ್ರು ವಾಕಿಂಗಿಗೆ. ಹಾಗೆ ಅಂತಹ ಒಂದು ಉಪಕಾರಕ್ಕಾಗಿ ಈ ಮೊಬೈಲಿನಲ್ಲಿ ನಾನು ರೆಕಾರ್ಡ್ ಮಾಡಿದ್ದನ್ನು ಬಳಸ್ತಾ ಇದ್ದೆ. ಇನ್ನು ಬೇಸಿಗೆಯಲ್ಲಿ ಉಪಕಾರ ಹೇಗೆ ಗೊತ್ತುಂಟಾ? ನಮ್ಮಲ್ಲಿ ರಾಶಿ ರಾಶಿ ಹಪ್ಪಳ ಮಾಡೋದು, ಏಕೆಂದರೆ ಹಲಸಿನಕಾಯಿ ರಾಶಿ ಇದೆ, ಅದನ್ನೇನು ಮಾಡೋದು? ಹಾಗೆ ಹಪ್ಪಳ ಮಾಡುವಾಗ ಈ ಕಾಗೆಗಳು ಬಂದು ಹಪ್ಪಳ ಕದ್ದುಕೊಂಡು ಹೋಗ್ತಾರೆ, ಒಣಗಕ್ಕೆ ಬಿಡುವುದಿಲ್ಲ. ಅದಕ್ಕೆ ಏನು ಮಾಡೋದು, ನಾನು ಒಂದು ಡಬ್ಬಿಯ ಒಳಗೆ ಆ ಒಂದು ಗೊರಕೆದನ್ನು ಇಟ್ಟು ಆನ್ ಮಾಡಿಬಿಡೋದು. ಅದು ಗೊರ್ರ ಗೊರ್ರ ಹೋಗೋದು,
ರಿಫ್ಲೆಕ್ಟ್ ಆಗಿ ಏನಾಗ್ತದೆ, ಸೌಂಡು ದೊಡ್ಡ ಕೇಳ್ತದೆ. ಕಾಗೆಗಳು ಬಿಡ್ತ, ಅವುಗಳು ತಿನ್ನದ ಹಾಗೆ ಅವು ಓಡಿ ಹೋಗ್ತಿದ್ದು. ಹೆದರಿಕೆ ಆಗ್ತಿತ್ತು, ಇದು ಯಾರಪ್ಪ ಇಲ್ಲಿ ಈ ಥರ ಸೌಂಡ್ ಮಾಡ್ತಿದ್ದಾರೆ ಅಂತ. ಮತ್ತು ನಮ್ಮ ಮನೆಯಲ್ಲಿ ಬೆಕ್ಕುಗಳಿಲ್ಲ, ಯಾವುದೋ ಕಳ್ಳ ಬೆಕ್ಕುಗಳು ಬಂದು ನಮ್ಮನೆ ಹಾಲೆಲ್ಲ ಕುಡಿಯೋದು. ಏನು ಮಾಡೋದು ಅದಕ್ಕೂ ಇದೇ ಉಪಾಯ ಇಟ್ಟೆ. ಏನು, ರಾತ್ರಿ ಮಲಗುವಾಗ ಅದನ್ನು ಆನ್ ಮಾಡಿ ಇಟ್ಬಿಡೋದು, ಮೈಕ್ ಹಾಕಿಟ್ಬಿಡೋದು, ಸೌಂಡ್ ಸರಿ. ಬೆಕ್ಕು ಬಂದರೆ ಏನೋ ಅದು ಕುಡಿಲಿಕ್ಕೆ ಬರುವಾಗ ಹೆದರಿಕೆ, ಅದಕ್ಕೆ ಇದು ಯಾರಪ್ಪ ಗೊರಕೆ ಹೊಡೆಯುತ್ತಿದ್ದಾರೆ, ಯಾರೋ ಇಲ್ಲಿ ಖಂಡಿತ ಮಲಗಿದ್ದಾರೆ ಅಂತ ಬೆಕ್ಕು ಬಿಡ್ಚ. ಇಂತಹ ಒಂದು ಉಪಾಯದ ಗೊರಕೆ ನೋಡಿ. ಇನ್ನು ಕೆಲವು ಸರಿ ಏನಾಗ್ತದೆ, ಯಾರೋ ಬಂದು ಅತಿಥಿಗಳು ನಮಗೆ ಕೆಲವು ಸರಿ ಇಷ್ಟ ಇಲ್ಲದ ಅತಿಥಿಗಳಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಅನ್ವಾಂಟೆಡ್ ಗೆಸ್ಟ್ ಅಂತಾರೆ. ಯಾಕೆ ಅಂದರೆ ಅಂಥವ್ರು ಬಂದರೆ ಇಷ್ಟ ಆಗೋದಿಲ್ಲ. ಅಂಥ ಅತಿಥಿಗಳನ್ನು ಹೇಗೆ ಕಳಿಸೋದು? ಅದಕ್ಕೇನು ಮಾಡೋದು, ಆ ಗೊರಕೆಯ ಮೊಬೈಲಿನಲ್ಲಿ ಗೊರಕೆ ಇದುಂಟಲ್ಲ ರೆಕಾರ್ಡ್, ಅದನ್ನು ಆನ್ ಮಾಡಿ ಇಟ್ಟು ಮಲಗಿಬಿಡ್ತಾರೆ ಆರಾಮ್ಸೆ ಒಳಗೆ. ಯಾಕೆಂದರೆ ಅವ್ರು ಬೆಲ್ ಒತ್ತಿದರೆ ಓ ಪಾಪ ನಿದ್ದೆ ಮಾಡಿದ್ದಾರೆ, ಗೊರಕೆ ಹೊಡೆದಿದ್ದಾರೆ ಅಂತ ಹೋಗ್ತಾರಲ್ವಾ. ಆದ್ದರಿಂದ ಈ ಒಂದು ಸೌಂಡು ನಮಗೆ ಗೊರಕೆ ಉಪಯೋಗ ಆಗ್ತದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೇನೆ. ನೀವು ಕೂಡ ಗೊರಕೆ ಹೊಡೀತಿರ್ಬೋದು. ಗೊರಕೆ ಹೊಡೆದ್ರೆ ಖಂಡಿತ ಏನೂ ಬೇಜಾರು ಮಾಡ್ಕೊಳ್ಬೇಡಿ. ನೀವು ನಾನು ಮಾಡಿದ ಉಪಕಾರ ಮಾಡ್ತೀರಲ್ವ.